15.4 ಮೊದಲನೇ ಪ್ರಶ್ನೆ. ತ್ರಿಭುಜ ABC ಸಮರೂಪ ತ್ರಿಭುಜ DEF ಮತ್ತು ಅವುಗಳ ವಿಸ್ತೀರ್ಣಗಳು ಕ್ರಮವಾಗಿ 64 ಸೆಂಟಿಮೀಟರ್ ಸ್ಕ್ವೇರ್ ಮತ್ತು 121 ಸೆಂಟಿಮೀಟರ್ ಸ್ಕ್ವೇರ್ಗಳಾಗಿದ್ದು EF 15.4 ಸೆಂಟಿಮೀಟರ್ ಆದರೆ BCಯನ್ನು ಕಂಡುಹಿಡಿಯಿರಿ ಅಂತ ಕೊಟ್ಟಿದ್ದಾರೆ. ಇಲ್ಲಿ ನಾವು ಸೂಕ್ತವಾದ ಚಿತ್ರಗಳನ್ನು ರಚಿಸಿಕೊಂಡ್ರೆ ಇಲ್ಲಿ ನಮಗೆ ಪ್ರಶ್ನೆ ಸುಲಭವಾಗಿ ಅರ್ಥ ಆಗ್ತದೆ. ABC ಮತ್ತು DEF ಎನ್ನುವವು ಎರಡು ಸಮರೂಪ ತ್ರಿಭುಜಗಳು. ಸಮರೂಪ ಅಂದರೆ ಆಕಾರದಲ್ಲಿ ಒಂದೇ ಆಗಿದ್ದು ಬೇರೆ ಬೇರೆ ಗಾತ್ರಗಳನ್ನು ಹೊಂದಿರುವಂತಹ ತ್ರಿಭುಜಗಳು. ABC ತ್ರಿಭುಜದ ವಿಸ್ತೀರ್ಣ 64 ಸೆಂಟಿಮೀಟರ್ ಸ್ಕ್ವೇರ್ ಇದೆ. DEF ತ್ರಿಭುಜದ ವಿಸ್ತೀರ್ಣ 121 ಸೆಂಟಿಮೀಟರ್ ಸ್ಕ್ವೇರ್ ಇದೆ. ಜೊತೆಗೆ EFನ ಅಳತೆ ಕೊಟ್ಟಿದ್ದಾರೆ. EF ಬಾಹುವಿನ ಅಳತೆ 15.4 ಸೆಂಟಿಮೀಟರ್. ಈಗ ಪ್ರಶ್ನೆ ಇರೋದು BC ಎಷ್ಟು ಅಂತ. ಈಗ ಎರಡು ಸಮರೂಪ ತ್ರಿಭುಜಗಳು ಮತ್ತು ಅವುಗಳ ವಿಸ್ತೀರ್ಣಗಳಿಗಿರುವಂಥ ಪ್ರಮೇಯ ಏನು ಹೇಳ್ತದೆ? ಸಮರೂಪ ತ್ರಿಭುಜಗಳ ವಿಸ್ತೀರ್ಣಗಳ ಪ್ರಮೇಯದ ಪ್ರಕಾರ ವಿಸ್ತೀರ್ಣ ತ್ರಿಭುಜ ABC ಅಂದರೆ ತ್ರಿಭುಜ ABCಯ ವಿಸ್ತೀರ್ಣ ಮತ್ತು ತ್ರಿಭುಜ DEFನ ವಿಸ್ತೀರ್ಣಗಳ ಅನುಪಾತವು ಅವುಗಳ ಅನುರೂಪ ಬಾಹುಗಳ ವರ್ಗಗಳ ಅನುಪಾತಕ್ಕೆ ಸಮನಾಗಿರುತ್ತದೆ. ಇದು ಪ್ರಮೇಯದಲ್ಲಿ ನೀವು ಕಲ್ತಿದ್ದೀರಿ. ಹಾಗಿದ್ರೆ ಇಲ್ಲಿ ಕೊಟ್ಟಿರುವಂಥ ದತ್ತಾಂಶಗಳನ್ನು ನಾವಿಲ್ಲಿ ಉಪಯೋಗಿಸ್ಕೊಳ್ಳೋಣ. ABC ತ್ರಿಭುಜದ ವಿಸ್ತೀರ್ಣ 64 ಸೆಂಟಿಮೀಟರ್ ಸ್ಕ್ವೇರ್, DEF ತ್ರಿಭುಜದ ವಿಸ್ತೀರ್ಣ 121 ಸೆಂಟಿಮೀಟರ್ ಸ್ಕ್ವೇರ್. BCಯನ್ನು ಕಂಡುಹಿಡಿಬೇಕು. BC ಸ್ಕ್ವೇರ್ ಹಾಗೆ ಇರಲಿ. EF ಅಂದರೆ 15.4 ಸೆಂಟಿಮೀಟರ್ ಸ್ಕ್ವೇರ್, ಆದರೆ ಇಲ್ಲಿ ವರ್ಗ ಇದೆ, ಹೋಲ್ ಸ್ಕ್ವೇರ್ ಅಂತ ಬರ್ಕೊಳ್ಳೋಣ. ಈಗ ನಾವು ಕಂಡುಹಿಡಬೇಕಾಗಿರೋದು BC ಸ್ಕ್ವೇರನ್ನು ಓರೆ ಗುಣಾಕಾರ ಮಾಡಿ ಇದನ್ನು ಈ ಕಡೆ ತಗೊಂಡು ಬರೋಣ. ಓರೆ ಗುಣಾಕಾರ ಮಾಡಿದಾಗ 64 ಇಂಟು 15.4 ಹೋಲ್ ಸ್ಕ್ವೇರ್ ಅಪಾನ್ 121 ಇಸ್ ಈಕ್ವಲ್ ಟು BC ಸ್ಕ್ವೇರ್. ಓರೆ ಗುಣಾಕಾರ ಮಾಡಿದಾಗ ಇದು ಈ ಸಂಖ್ಯೆ ಇಲ್ಲಿ ಮೇಲ್ಭಾಗದಲ್ಲಿ ಇಂಟು ಗುಣಾಕಾರದ ರೀತಿಯಲ್ಲಿ ಬಂತು. ಈಗ ನಾವಿಲ್ಲಿ ಗಮನಿಸಬೇಕಾದಂಥ ಮುಖ್ಯ ಸಂಗತಿ ಏನಂದರೆ 64, 121 ಇವು ಕೂಡ ವರ್ಗ ಸಂಖ್ಯೆಗಳು. ಹಾಗಿದ್ರೆ ಇವುಗಳನ್ನು ನಾವು ಯಾವ ರೀತಿ ಬರಿಬಹುದು? 64 8ರ ವರ್ಗ ಇಂಟು ಇದಾಗಲೇ ಆಲ್ರೆಡಿ ವರ್ಗದ ರೂಪದಲ್ಲಿದೆ, ಅದನ್ನು ಹಾಗೆ ಬರೆಯೋಣ. ಭಾಗಿಲೆ 121 ಇದು ವರ್ಗ ಸಂಖ್ಯೆ 11ರ ವರ್ಗ ಇಸ್ ಈಕ್ವಲ್ ಟು BC ಸ್ಕ್ವೇರ್. ಈಗ ನೋಡಿ ಮಕ್ಕಳೇ, ಈ ಇಡೀ ಒಂದು ಸಮೀಕರಣದಲ್ಲಿ ಇಡೀ ಹೇಳಿಕೆಯಲ್ಲಿ ಎಲ್ಲ ಅಂಶಗಳಿಗೂ ವರ್ಗ ಚಿಹ್ನೆ ಇದೆ. ಹಾಗಿದ್ರೆ ಎಲ್ಲ ವರ್ಗ ಸಂಖ್ಯೆಗಳನ್ನು ನಾವು ತೆಗೆದುಹಾಕಬಹುದು. ಈಗ ಆದ್ದರಿಂದ ನಾವಿಲ್ಲೇನು ಮಾಡೋಣ? 8 ಗುಣಿಲೆ 15.4 ಭಾಗಿಲೆ 11 ಇಸ್ ಈಕ್ವಲ್ ಟು BC ಅಂತ ಬರಿಬಹುದು. ನಾವೇನು ಮಾಡಿದ್ವಿ? ಎಲ್ಲ ಕಡೆ ವರ್ಗ ಸಂಖ್ಯೆಗಳನ್ನು ತೆಗೆದುಹಾಕಿದ್ವಿ, ವರ್ಗಮೂಲಗಳನ್ನು ಮಾತ್ರ ಬರ್ಕೊಂಡಿದ್ದೀವಿ. ಈಗ ಇಲ್ಲಿ 11ರಿಂದ ನಾವು 154 ಅಥವಾ 15.4 ಭಾಗಿಸಬಹುದು. ಹೇಗೆ? 11ರಿಂದ ನಾವು 154 ಅಥವಾ 15.4 ಭಾಗಿಸಿದ್ರೆ 11 ಒಂದಲೇ 11, 4 ಉಳಿತದೆ. ಈ ಪಾಯಿಂಟ್ ಮೇಲೆ ಕೊಡ್ತೀವಿ, 4 ಕೆಳಗೆ ತಗೊಳ್ತೀವಿ, 11 4 44. ಹಾಗಿದ್ರೆ ಇಲ್ಲಿ 11 ಒಂದಲೇ 11 1.4 ಭಾಗ ಹೋಯಿತು. ಅದರಿಂದ 8 ಗುಣಿಲೆ 1.4 ಗುಣಿಸಿದಾಗ ನಮಗೆ ಸಿಗೋ ಉತ್ತರ 11.2 ಸೆಂಟಿಮೀಟರ್. BC ಬಾಹುವಿನ ಉದ್ದ 11.2 ಸೆಂಟಿಮೀಟರ್ ಆಗಿದೆ. ಪ್ರಶ್ನೆ 2. ABCD ತ್ರಾಪಿಜ್ಯದಲ್ಲಿ AB ಸಮಾಂತರ CD ಕರ್ಣಗಳು ಪರಸ್ಪರ O ಬಿಂದುವಿನಲ್ಲಿ ಛೇದಿಸುತ್ತವೆ. AB = 2 CD ಆದರೆ ತ್ರಿಭುಜ AOB ಮತ್ತು ತ್ರಿಭುಜ CODಗಳ ವಿಸ್ತೀರ್ಣಗಳ ಅನುಪಾತ ಕಂಡುಹಿಡಿಯಿರಿ. ಇದಕ್ಕೆ ಸೂಕ್ತವಾದಂತಹ ಒಂದು ಚಿತ್ರವನ್ನು, ತ್ರಾಪಿಜ್ಯದ ಚಿತ್ರವನ್ನು ನಾವು ರಚಿಸ್ಕೊಳ್ಬೇಕು. ಇದರಲ್ಲಿ ABಗೆ CD ಸಮಾಂತರವಾಗಿರೋ ಹಾಗೆ ಒಂದು ತ್ರಾಪಿಜ್ಯವನ್ನು ರಚಿಸ್ಕೊಳ್ಬೇಕು. ಈಗ ಇದರಲ್ಲಿ ಈ ಬಣ್ಣದ 2 ತ್ರಿಭುಜಗಳನ್ನು ನೀವೇನು ಕಾಣ್ತಾ ಇದ್ದೀರಿ? ಈ ತ್ರಿಭುಜಗಳ ಬಗ್ಗೆನೇ ನಮಗೀಗ ಪ್ರಶ್ನೆ ಕೇಳಿದ್ದಾರೆ. ಏನಂದರೆ ತ್ರಿಭುಜ AOB ಈ ಮೇಲಿನ ಸಣ್ಣ ತ್ರಿಭುಜ, ತ್ರಿಭುಜ COD ಕೆಳಗಿನ ಸಣ್ಣ ತ್ರಿಭುಜ, ಇವುಗಳ ವಿಸ್ತೀರ್ಣಗಳ ಅನುಪಾತ ಕಂಡುಹಿಡಿಯಿರಿ ಅಂತ ಹೇಳಿದ್ದಾರೆ. ಜೊತೆಗೆ ಒಂದು ದತ್ತಾಂಶ ಏನು ಕೊಟ್ಟಿದ್ದಾರೆ ಅಂದರೆ AB ಅಂದರೆ ಮೇಲಿನ ಈ ರೇಖೆ ಪಾದದ
2ರಷ್ಟಿದೆ. ಎ ಬಿ ಇಸ್ ಈಕ್ವಲ್ ಟು 2 ಸಿ ಡಿ. ಹೌದಾ? ಇದನ್ನು ಉಪಯೋಗಿಸ್ಕೊಳ್ಳೋಣ. ಅದಕ್ಕಿಂತ ಮೊದಲು ಮಕ್ಕಳೇ, ಎ ಬಿ ಮತ್ತು ಸಿ ಡಿಗಳು ಪರಸ್ಪರ ಸಮಾಂತರವಾಗಿರೋದ್ರಿಂದ ನಮಗಿಲ್ಲಿ ಪರ್ಯಾಯ ಕೋನಗಳು ಸಿಗ್ತವೆ. ಅವು ಎಲ್ಲಿದ್ದಾವೆ ಅನ್ನೋದನ್ನು ಹುಡ್ಕೋಣ. ಬಿ ಎ ಒ ಇಲ್ಲಿರೋ ಕೋನ ಒ ಸಿ ಡಿ, ಈ ಕೋನಕ್ಕೆ ಝಡ್ ಆಕಾರವಂತಲ್ಲ, ಇದು ಝಡ್ ಆಕಾರದಲ್ಲಿರೋ ಕೋನಗಳಿಗೆ ಪರ್ಯಾಯ ಕೋನ ಅಂತೀವಿ. ಇವೆರಡು ಪರಸ್ಪರ ಸಮ. ಇನ್ನೊಂದು ಜೋಡಿ ಈ ರೀತಿ ಬರೆಯೋಣ. ಎ ಬಿ ಒ ಕೋನಕ್ಕೆ ಒ ಡಿ ಸಿ ಕೋನವು ಪರ್ಯಾಯವಾಗಿ ಸಮನಾಗಿದೆ. ಯಾವುದೇ ಎರಡು ತ್ರಿಭುಜಗಳಲ್ಲಿ ಎರಡು ಜೊತೆ ಅನುರೂಪ ಕೋನಗಳು ಪರಸ್ಪರ ಸಮನಾಗಿದ್ದರೆ ಆ ಎರಡು ತ್ರಿಭುಜಗಳು ಸಮರೂಪ ತ್ರಿಭುಜಗಳು ಅಂತ ನಾವು ಹೇಳ್ತೀವಿ. ಹಾಗಿದ್ರೆ ಮೊದಲಿಗೆ ಈ ಎರಡು ತ್ರಿಭುಜಗಳಲ್ಲಿರುವಂಥ ಸಮನಾದ ಕೋನಗಳನ್ನು ನಾವು ಬರ್ಕೊಳ್ಳೋಣ ಮತ್ತು ಇವುಗಳನ್ನು ಸಮರೂಪ ತ್ರಿಭುಜಗಳನ್ನಾಗಿ ಮಾಡೋಣ. ತ್ರಿಭುಜ ಎ ಒ ಬಿ ಮತ್ತು ತ್ರಿಭುಜ ಸಿ ಒ ಡಿಗಳಲ್ಲಿ ಬಿ ಎ ಒ ಕೋನ ಬಿ ಎ ಒ ಇಸ್ ಈಕ್ವಲ್ ಟು ಒ ಸಿ ಡಿ ಕೋನ ಒ ಸಿ ಡಿ ಮತ್ತು ಇನ್ನೊಂದು ಎರಡನೇ ಜೊತೆ ಎ ಬಿ ಒ ಈಕ್ವಲ್ ಟು ಕೋನ ಒ ಡಿ ಸಿ. ಇವೆರಡು ಯಾಕೆ ಸಮ ಅಂತ ಹೇಳಿದ್ವಿ ಮಕ್ಕಳೇ ಆಗಲೇ? ಇವು ಪರ್ಯಾಯ ಕೋನಗಳು. ಪರ್ಯಾಯ ಕೋನಗಳು ಪರ್ಯಾಯ ಕೋನಗಳು ಅಂತ ನಾವು ಬರೆದಾಗ ಸಮಾನಾಂತರ ರೇಖೆಗಳನ್ನು ಕೂಡ ನಾವಲ್ಲಿ ಬರೀಬೇಕು. ಎ ಬಿ ಸಮಾಂತರ ಸಿ ಡಿ. ಆದ್ದರಿಂದ ತ್ರಿಭುಜ ಎ ಒ ಬಿ ಸಮರೂಪ ತ್ರಿಭುಜ ಸಿ ಒ ಡಿ. ಇದಕ್ಕೇನು ಕಾರಣ? ಕೋನ ಕೋನ ಸಮರೂಪತೆಯ ನಿರ್ಧಾರಕ ಗುಣ. ಈಗ ಈ ಎರಡೂ ತ್ರಿಭುಜಗಳು ಸಮರೂಪ ಆದವು. ನಾವು ಪ್ರಮೇಯ ಹೇಳ್ತದೆ, ವಿಸ್ತೀರ್ಣಗಳ ಪ್ರಮೇಯ, ಸಮರೂಪ ತ್ರಿಭುಜಗಳ ವಿಸ್ತೀರ್ಣಗಳ ಪ್ರಮೇಯದ ಪ್ರಕಾರ ಸಮರೂಪ ತ್ರಿಭುಜಗಳ ವಿಸ್ತೀರ್ಣಗಳ ಪ್ರಮೇಯದ ಪ್ರಕಾರ ತ್ರಿಭುಜ ಎ ಒ ಬಿಯ ವಿಸ್ತೀರ್ಣ ಅಪಾನ್ ತ್ರಿಭುಜ ಸಿ ಒ ಡಿಯ ವಿಸ್ತೀರ್ಣ ಇಸ್ ಈಕ್ವಲ್ ಟು ಅನುರೂಪ ಬಾಹುಗಳ ವರ್ಗಗಳ ಅನುಪಾತ. ನಾವಿಲ್ಲಿ ಇದೇ ಜೋಡಿ ಅನುರೂಪ ಬಾಹುಗಳನ್ನು ತಗೊಳ್ಳೋಣ ಮಕ್ಕಳೇ. ಎ ಬಿ ಎ ಒ ಬಿ ತ್ರಿಭುಜದಲ್ಲಿ ಎ ಬಿ ಬಾಹುವಿಗೆ ಅನುರೂಪವಾಗಿ ಸಿ ಒ ಡಿ ತ್ರಿಭುಜದಲ್ಲಿ ಸಿ ಡಿ ಇವುಗಳ ವರ್ಗಗಳ ಅನುಪಾತಕ್ಕೆ ಸಮ ಅಂತ ಪ್ರಮೇಯ ಹೇಳ್ತದೆ. ಹಾಗಿದ್ರೆ ಈಗ ಎ ಬಿಯು ಸಿ ಇಸ್ ಈಕ್ವಲ್ ಟು 2 ಸಿ ಡಿ ಅಂತ ಕೊಟ್ಟಿದ್ದಾರೆ. ಹಾಗಿದ್ರೆ ನಾವಿಲ್ಲಿ ಎ ಬಿಯ ಬದಲಾಗಿ 2 ಸಿ ಡಿ ಅಂತ ಬರೆದು ಹೋಲ್ ಸ್ಕ್ವೇರ್ ಹಾಕೋಣ. ಭಾಗಿಲೆ ಸಿ ಡಿ ಸ್ಕ್ವೇರ್ ಹಾಗೆ ಇರಲಿ. ಕಾರಣ ಏನು, ಯಾಕೆ ಇಲ್ಲಿ ಬದಲಾಯಿಸ್ಕೊಂಡ್ವಿ ನಾವು ಅಂದರೆ ಎ ಬಿ ಇಸ್ ಈಕ್ವಲ್ ಟು 2 ಸಿ ಡಿ ಆಗಿದೆ. ಈಗ ಮೊದಲಿಗೆ ವರ್ಗ ಮಾಡೋಣ. 2ರ ವರ್ಗ 4, ಸಿ ಡಿ ಇರೋದು ಸಿ ಡಿ ಸ್ಕ್ವೇರ್ ಆಯಿತು. ಕೆಳಗೆ ಕೂಡ ಒಂದು ಸಿ ಡಿ ಸ್ಕ್ವೇರ್ ಇದೆ. ಹೌದಾ? 2ರ ವರ್ಗ 4, ಸಿ ಡಿ ಸ್ಕ್ವೇರ್ ಆಯಿತು. ಕೆಳಗೆ ಕೂಡ ಒಂದು ಸಿ ಡಿ ಸ್ಕ್ವೇರ್ ಇದೆ. ಈಗ ಸಿ ಡಿ ಸ್ಕ್ವೇರ್ಗಳನ್ನು ನಾವು ಕ್ಯಾನ್ಸಲ್ ಮಾಡಿದರೆ ಅಂಶದಲ್ಲಿ 4, ಛೇದದಲ್ಲಿ ಏನೂ ಇಲ್ಲ ಅನ್ನಬಾರ್ದು ಮಕ್ಕಳೇ. ಛೇದದಲ್ಲಿ ಯಾವಾಗಲೂ 1 ಇದ್ದೇ ಇರುತ್ತೆ. ಹಾಗಿದ್ರೆ ತ್ರಿಭುಜ ಎ ಒ ಬಿಯ ವಿಸ್ತೀರ್ಣ ಅನುಪಾತ ತ್ರಿಭುಜ ಸಿ ಒ ಡಿಯ ವಿಸ್ತೀರ್ಣ, ಈ ಎರಡೂ ತ್ರಿಭುಜಗಳ ವಿಸ್ತೀರ್ಣಗಳ ಅನುಪಾತವು 4:1ಕ್ಕೆ ಸಮನಾಗಿದೆ. 4ನೇ ಪ್ರಶ್ನೆ, ಎರಡು ಸಮರೂಪ ತ್ರಿಭುಜಗಳ ವಿಸ್ತೀರ್ಣಗಳು ಸಮವಾದರೆ ಅವುಗಳು ಸರ್ವಸಮ ಎಂದು ಸಾಧಿಸಿ. ಇದಕ್ಕಾಗಿ ಚಿತ್ರ ಅವರು ಕೊಟ್ಟಿಲ್ಲ, ನಾವೇ ಎರಡು ತ್ರಿಭುಜಗಳ ಚಿತ್ರವನ್ನು ಹಾಕೋಣ ಮಕ್ಕಳೇ. ಅವು ಹೇಗಿರಬೇಕು ಅಂದರೆ ಸಮರೂಪ ತ್ರಿಭುಜಗಳಾಗಿ ಕಾಣ್ತಿರಬೇಕು ಮತ್ತು ವಿಸ್ತೀರ್ಣದಲ್ಲಿ ಸಮನಾಗಿರಬೇಕು. ಈ ರೀತಿ ಎರಡು ತ್ರಿಭುಜಗಳನ್ನು ನಾವು ತಗೊಳ್ಳೋಣ. ಇಲ್ಲಿ ಎ ಬಿ ಸಿ ತ್ರಿಭುಜ ಮತ್ತು ಪಿ ಕ್ಯೂ ಆರ್ ತ್ರಿಭುಜಗಳು ಸಮರೂಪಗಳು. ಅಂದರೆ ತ್ರಿಭುಜ ಎ ಬಿ ಸಿ ಸಮರೂಪ ತ್ರಿಭುಜ ಪಿ ಕ್ಯೂ ಆರ್. ಇದು ದತ್ತ ಅವರೇ ಹೇಳಿರುವಂಥ ಅಂಶ. ನಂತರ ಅವುಗಳ ವಿಸ್ತೀರ್ಣಗಳು ಸಮ ಅಂತ ಹೇಳ್ತಿದ್ದಾರೆ. ಮತ್ತು ವಿಸ್ತೀರ್ಣ ಎ ಬಿ ಸಿ ಈಸ್ ಈಕ್ವಲ್ ಟು ವಿಸ್ತೀರ್ಣ ಪಿ ಕ್ಯೂ ಆರ್ ಆಗಿದೆ. ಈಗ ಸಾಧಿಸಬೇಕಾದದ್ದು ಏನು? ಸಾಧಿಸಬೇಕಾದದ್ದು
ತ್ರಿಭುಜ ಎ ಬಿ ಸಿ ಸರ್ವಸಮ ತ್ರಿಭುಜ ಪಿ ಕ್ಯೂ ಆರ್ ಅಂತ ನಾವು ಸಾಧಿಸಬೇಕಾಗಿದೆ. ಹಾಗಿದ್ರೆ ಯಾವ ರೀತಿ ಇವುಗಳನ್ನು ಸಾಧಿಸಬಹುದು ಅನ್ನೋದನ್ನ ನೋಡೋಣ ಮಕ್ಕಳೇ. ಸಾಧನೆ ಮಕ್ಕಳೇ, ಸರ್ವಸಮ ತ್ರಿಭುಜಗಳ ಸಿದ್ಧಾಂತಗಳನ್ನು, ತ್ರಿಭುಜಗಳ ಸರ್ವಸಮತೆಯ ಸಿದ್ಧಾಂತಗಳನ್ನು ನೀವು ಕಳೆದ ತರಗತಿಯಲ್ಲಿ ಕಲ್ತಿದ್ದೀರಿ. ಬಾಕೋಬಾ ಸಿದ್ಧಾಂತ, ಬಾಬಾ ಸಿದ್ಧಾಂತ, ಕೋಬಾಕೋ ಸಿದ್ಧಾಂತ, ಲಂವಿ ಕಬಾ ಸಿದ್ಧಾಂತ ಇತ್ಯಾದಿ. ಅವುಗಳಲ್ಲಿ ಯಾವುದಾದರೊಂದು ಸಿದ್ಧಾಂತವನ್ನು ನಾವಿಲ್ಲಿ ಉಪಯೋಗಿಸ್ಕೊಳ್ಳೋಕ್ಕೆ ಸಾಧ್ಯತೆ ಇದೆ. ಮೊದಲಿಗೆ ಈ ಎರಡೂ ತ್ರಿಭುಜಗಳು ಸಮರೂಪ ಆಗಿರೋದ್ರಿಂದ ಸಮರೂಪ ತ್ರಿಭುಜಗಳ ವಿಸ್ತೀರ್ಣಗಳ ಪ್ರಮೇಯದ ಪ್ರಕಾರ ಈ ಎರಡು ತ್ರಿಭುಜಗಳ ವಿಸ್ತೀರ್ಣಗಳ ಅನುಪಾತವು ತ್ರಿಭುಜ ಎ ಬಿ ಸಿ ಅಪಾನ್ ತ್ರಿಭುಜ ಪಿ ಕ್ಯೂ ಆರ್, ಈ ಎರಡು ತ್ರಿಭುಜಗಳ ವಿಸ್ತೀರ್ಣಗಳ ಅನುಪಾತವು ಅವುಗಳ ಅನುರೂಪ ಬಾಹುಗಳ ವರ್ಗಗಳ ಅನುಪಾತಕ್ಕೆ ಸಮ. ಹಾಗಿದ್ರೆ ಇದರಲ್ಲಿ ಒಂದು ಬಾಹು ತಗೊಳ್ಳೋಣ ಎ ಬಿ. ಅದಕ್ಕೆ ಅನುರೂಪವಾಗಿ ಪಿ ಕ್ಯೂ ಆರ್ ತ್ರಿಭುಜದಲ್ಲಿ ಇರುವಂಥ ಬಾಹು ಯಾವುದು? ಪಿ ಕ್ಯೂ. ಅನುರೂಪ ಬಾಹುಗಳ ವರ್ಗಗಳ ಅನುಪಾತಕ್ಕೆ ಸಮನಾಗಿರುತ್ತದೆ. ಇದು ಪ್ರಮೇಯದಿಂದ ನಮಗೆ ಪ್ರೂವ್ ಆಗಿದೆ. ಈಗ ಈ ಎರಡೂ ತ್ರಿಭುಜಗಳು ವಿಸ್ತೀರ್ಣದಲ್ಲಿ ಸಮನಾಗಿವೆ. ಆದ್ದರಿಂದ ನಾವೇನು ಮಾಡೋಣ ಅಂದರೆ ಇಲ್ಲಿ ವಿಸ್ತೀರ್ಣ ಎ ಬಿ ಸಿ ಬರ್ಕೊಂಡು ಕೆಳಗೆ ಕೂಡ ನಾನು ವಿಸ್ತೀರ್ಣ ಎ ಬಿ ಸಿ ಅಂತ ಬರಿತಾ ಇದ್ದೀನಿ. ಇಸ್ ಈಕ್ವಲ್ ಟು ಎ ಬಿ ಸ್ಕ್ವೇರ್ ಅಪಾನ್ ಪಿ ಕ್ಯೂ ಸ್ಕ್ವೇರ್. ಯಾಕೆಂದರೆ ವಿಸ್ತೀರ್ಣ ಎ ಬಿ ಸಿ ಈಸ್ ಈಕ್ವಲ್ ಟು ವಿಸ್ತೀರ್ಣ ಪಿ ಕ್ಯೂ ಆರ್. ಹೌದಲ್ವಾ? ವಿಸ್ತೀರ್ಣಗಳು ಸಮನಾಗಿವೆ. ಈಗ ಇಲ್ಲಿ ಎ ಬಿ ಸಿ ಮತ್ತು ಎ ಬಿ ಸಿಗಳು ಕ್ಯಾನ್ಸಲ್ ಆಗಿಬಿಡ್ತದೆ. ಹಾಗಿದ್ರೆ ಎಲ್ ಎಚ್ ಎಸ್ನಲ್ಲಿ ನಮಗೆ ಒಂದು ಉಳಿತು. ಇಸ್ ಈಕ್ವಲ್ ಟು ಎ ಬಿ ಸ್ಕ್ವೇರ್ ಅಪಾನ್ ಪಿ ಕ್ಯೂ ಸ್ಕ್ವೇರ್. ಆದ್ದರಿಂದ ಇದನ್ನು ಓರೆ ಗುಣಾಕಾರ ಮಾಡೋಣ. ಪಿ ಕ್ಯೂ ಸ್ಕ್ವೇರ್ ಇಸ್ ಈಕ್ವಲ್ ಟು ಎ ಬಿ ಸ್ಕ್ವೇರ್ ಆಯಿತು. ಈ ಸ್ಕ್ವೇರ್ಗಳನ್ನು ತೆಗೆದು ಹಾಕಿದರೆ ನಮಗೆ ಉಳಿಯೋದು ಪಿ ಕ್ಯೂ ಬಾಹುವು ಎ ಬಿ ಬಾಹುವಿಗೆ ಸಮನಾಗಿದೆ. ಹೌದಾ? ಪಿ ಕ್ಯೂ ಮತ್ತು ಎ ಬಿ ಬಾಹುಗಳು ಪರಸ್ಪರ ಸಮನಾಗಿವೆ ಅನ್ನೋದು ನಮಗೆ ಚಿತ್ರದಲ್ಲಿ ಗೊತ್ತಾಗ್ತದೆ. ಪಿ ಕ್ಯೂ ಮತ್ತು ಎ ಬಿ ಬಾಹುಗಳು ಪರಸ್ಪರ ಸಮನಾಗಿವೆ. ಮಕ್ಕಳೇ, ಈಗ ಉಳಿದಿರೋದು, ಈಗ ಒಂದು ಬಾಹು ನಮಗೆ ಸಿಕ್ತು. ಇದರ ಅಂತ್ಯದಲ್ಲಿರುವಂತಹ ಎರಡು ಕೋನಗಳನ್ನು, ಇದರಿಂದ ಉಂಟಾದಂತಹ ಎರಡು ಕೋನಗಳನ್ನು ನಾವು ತಗೊಳ್ಳೋಣ. ಬಿ ಎ ಸಿ ಕೋನವು ಕ್ಯೂ ಪಿ ಆರ್ ಕೋನಕ್ಕೆ ಸಮ. ಯಾಕೆಂದರೆ ಈಗಾಗಲೇ ಈ ಎರಡು ತ್ರಿಭುಜಗಳು ಸಮರೂಪ ಆಗಿರೋದ್ರಿಂದ ಸಮರೂಪ ತ್ರಿಭುಜಗಳು ಸಮಕೋನೀಯಗಳು ಹೌದು. ಅದರಿಂದ ಎ ಕೋನ ಪಿ ಕೋನಕ್ಕೆ ಸಮ ಮತ್ತು ಬಿ ಕೋನ ಕ್ಯೂ ಕೋನಕ್ಕೆ ಸಮ. ಹಾಗಿದ್ರೆ ಇಲ್ಲಿ ನೋಡಿ, ಕೋ ಬಾ ಕೋ, ಕೋನ ಬಾಹು ಕೋನ, ಕೋನ ಬಾಹು ಕೋನ ಸಿದ್ಧಾಂತದ ಪ್ರಕಾರ ಈ ಎರಡು ತ್ರಿಭುಜಗಳೇನಾಗ್ಬಿಡ್ತವೆ? ಆವಾಗ ಸರ್ವಸಮ ತ್ರಿಭುಜಗಳಾಗ್ತವೆ. ಬರೆಯೋಣವಾ? ಈಗ ತ್ರಿಭುಜ ಎ ಬಿ ಸಿ ಸಮರೂಪ ತ್ರಿಭುಜ ಪಿ ಕ್ಯೂ ಆರ್ ಆಗಿರುವುದರಿಂದ ಅನುರೂಪ ಕೋನಗಳು ಸಮನಾಗಿರುತ್ತವೆ. ಅನುರೂಪ ಕೋನಗಳು ಸಮನಾಗಿರುತ್ತವೆ. ಹಾಗಿದ್ರೆ ಯಾವುವು ಆ ಅನುರೂಪ ಕೋನಗಳು? ಕೋನ ಬಿ ಎ ಸಿ ಈಕ್ವಲ್ ಟು ಕೋನ ಕ್ಯೂ ಪಿ ಆರ್ ಮತ್ತು ಎ ಬಿ ಸಿ ಈಕ್ವಲ್ ಟು ಕೋನ ಪಿ ಕ್ಯೂ ಆರ್. ಕೋನ ಬಿ ಎ ಸಿ ಈಕ್ವಲ್ ಟು ಕೋನ ಕ್ಯೂ ಪಿ ಆರ್ ಮತ್ತು ಕೋನ ಎ ಬಿ ಸಿ ಈಕ್ವಲ್ ಟು ಕೋನ ಪಿ ಕ್ಯೂ ಆರ್. ಈಗ ಮೊದಲೇ ನಮ್ಮ ಹತ್ರ ಒಂದು ಜೊತೆ ಅನುರೂಪ ಬಾಹುಗಳು ಸಮನಾಗಿವೆ, ಜೊತೆಗೆ ಎರಡು ಜೊತೆ ಕೋನಗಳು ಕೂಡ ಈಗ ಸಮನಾಗಿವೆ. ಹಾಗಿದ್ರೆ ಆದ್ದರಿಂದ ಕೋ ಬಾ ಕೋ ಸರ್ವಸಮತೆಯ ಸಿದ್ಧಾಂತದ ಪ್ರಕಾರ ತ್ರಿಭುಜ ಎ ಬಿ ಸಿ ಸರ್ವಸಮ ತ್ರಿಭುಜ ಪಿ ಕ್ಯೂ ಆರ್ ಎಂದು ಸಾಧಿಸಿದೆ.
7ನೇ ಪ್ರಶ್ನೆ, ವರ್ಗದ ಒಂದು ಬಾಹುವಿನ ಮೇಲೆ ರಚಿಸಿರುವ ಸಮಬಾಹು ತ್ರಿಭುಜದ ವಿಸ್ತೀರ್ಣವು ಅದೇ ವರ್ಗದ ಒಂದು ಕರ್ಣದ ಮೇಲೆ ರಚಿಸಿರುವ ಸಮಬಾಹು ತ್ರಿಭುಜದ ವಿಸ್ತೀರ್ಣದ ಅರ್ಧದಷ್ಟು ಇರುತ್ತದೆ ಎಂದು ಸಾಧಿಸಿ. ಇದಕ್ಕೆ ಸೂಕ್ತವಾದ ಚಿತ್ರವನ್ನು ನಾವು ಮೊದಲಿಗೆ ರಚಿಸ್ಕೊಳ್ಳೋಣ. ಇಲ್ಲಿ ಮಕ್ಕಳೇ ABCD ಒಂದು ಚೌಕ ವರ್ಗ. ಆ ವರ್ಗದ ಒಂದು ಬಾಹುವಿನ ಮೇಲೆ ರಚಿಸಲಾದಂಥ ಸಮಬಾಹು ತ್ರಿಭುಜ ABE. ಹೌದಾ? ಇದರ 3 ಬಾಹುಗಳು ಪರಸ್ಪರ ಸಮನಾಗಿವೆ. ಇನ್ನು ಆ ವರ್ಗದ ಕರ್ಣದ ಮೇಲೆ ನಿಂತಿರುವಂತೆ ರಚಿಸಲಾಗಿರುವಂಥ ಸಮಬಾಹು ತ್ರಿಭುಜ AFC. ಈ ಎರಡೂ ತ್ರಿಭುಜಗಳು ಸಮಬಾಹು ತ್ರಿಭುಜಗಳು, ಆದ್ದರಿಂದ ಇವು ಸಮರೂಪಗಳೂ ಹೌದು. ತ್ರಿಭುಜ ABE ಮತ್ತು ತ್ರಿಭುಜ ACFಗಳು ಸಮಬಾಹು ತ್ರಿಭುಜಗಳು. ಇಲ್ಲಿ ನೀಲಿ ಬಣ್ಣದಲ್ಲಿ ಕಾಣ್ತಿರುವಂಥ ತ್ರಿಭುಜ ಮತ್ತು ಹಸಿರು ಬಣ್ಣದ ತ್ರಿಭುಜಗಳೆರಡು ಸಮಬಾಹು ತ್ರಿಭುಜಗಳಾಗಿರೋದ್ರಿಂದ ಇವು ಸಮರೂಪ ತ್ರಿಭುಜಗಳಾಗಿವೆ. ಎಲ್ಲ ಸಮಬಾಹು ತ್ರಿಭುಜಗಳು ಸಮರೂಪ ತ್ರಿಭುಜಗಳೇ. ಈಗ ಸಮರೂಪ ತ್ರಿಭುಜಗಳ ವಿಸ್ತೀರ್ಣಗಳ ಪ್ರಮೇಯದ ಪ್ರಕಾರ ನಾವೇನು ಬರಿಬಹುದು ಅಂದರೆ, ತ್ರಿಭುಜ ABEಯ ವಿಸ್ತೀರ್ಣ ಅಪಾನ್ ತ್ರಿಭುಜ ACFನ ವಿಸ್ತೀರ್ಣಗಳ ಅನುಪಾತವು ಅವುಗಳ ಅನುರೂಪ ಬಾಹುಗಳ ಅನುಪಾತಗಳ ವರ್ಗಕ್ಕೆ ಸಮ. ಹಾಗಿದ್ರೆ ನಾನಿಲ್ಲಿ ಈ ತ್ರಿಭುಜದ ಪಾದ AB ತಗೊಳ್ತೀನಿ, AB² ಅಪಾನ್ ಈ ಹಸಿರು ಬಣ್ಣದ ತ್ರಿಭುಜದ ಪಾದ AC ತಗೊಳ್ತೀನಿ, AC². ಮಕ್ಕಳೇ, ಇದು ಒಂದು ಚೌಕ ಆಗಿರೋದ್ರಿಂದ, ವರ್ಗ ಆಗಿರೋದ್ರಿಂದ ವರ್ಗದ ಎಲ್ಲ ಬಾಹುಗಳು ಒಂದಕ್ಕೊಂದು ಸಮನಾಗಿರುತ್ತವೆ. ಇಲ್ಲಿ ನಾನು ಪ್ರತಿ ಬಾಹು A ಅಂತ ತಗೊಂಡಿದ್ದೀನಿ. ಹಾಗಿದ್ರೆ ABಯ ಅಳತೆ A ಆಗಿರಲಿ. ಹಾಗಿದ್ರೆ ಕರ್ಣದ ಅಳತೆ ಏನಾಗಿರ್ತದೆ? A√2 ಆಗಿರ್ತದೆ. ಏಕೆಂದರೆ ವರ್ಗದ ಪ್ರತಿ ಬಾಹು A ಸೆಂಟಿಮೀಟರ್ ಆದರೆ ಅದರ ಕರ್ಣ A√2 ಸೆಂಟಿಮೀಟರ್ ಆಗಿರುತ್ತದೆ. ನಾವು ವರ್ಗ ಮಾಡೋಣ ಮಕ್ಕಳೇ. ವರ್ಗ ಮಾಡಿ ಈಗ A² ಹಾಗೆ ಇರಲಿ ಅಪಾನ್ A ಇದರ ವರ್ಗ A² ಅಪಾನ್ ಇಂಟು √2ರ ವರ್ಗ. ಮತ್ತೊಮ್ಮೆ AB ಅಂದರೆ A² ಆಯಿತು, AC ಅಂದರೆ A√2, ಹಾಗಾದರೆ A√2² ಆಯಿತು. A² A ಇದರ ವರ್ಗ ಹೊರಗೆ ಬರೆಯೋಣ ಇಂಟು √2ರ ವರ್ಗ. ಈಗ A² ಮತ್ತು A² ಕ್ಯಾನ್ಸಲ್ ಆಯಿತು. ಮೇಲೆ ಅಂಶದಲ್ಲಿ 1 ಭಾಗಲೇ ಛೇದ. ಇಲ್ಲಿ ಸ್ಕ್ವೇರ್ ಮತ್ತು ಸ್ಕ್ವೇರ್ ರೂಟ್ಗಳೆರಡು ಕ್ಯಾನ್ಸಲ್ ಆಗಿ 2 ಉಳಿತು. ಆದ್ದರಿಂದ ವಿಸ್ತೀರ್ಣ ABE ಅಪಾನ್ ವಿಸ್ತೀರ್ಣ ACF = 1/2. ಆದ್ದರಿಂದ ABE ತ್ರಿಭುಜದ ವಿಸ್ತೀರ್ಣವು ACF ತ್ರಿಭುಜದ ವಿಸ್ತೀರ್ಣದ ಅರ್ಧದಷ್ಟಿದೆ. ಅಂದರೆ ಬಾಹುವಿನ ಚೌಕದ ವರ್ಗದ ಬಾಹುವಿನ ಮೇಲೆ ರಚಿತವಾದಂಥ ತ್ರಿಭುಜದ ವಿಸ್ತೀರ್ಣವು ಅದರ ಕರ್ಣದ ಮೇಲೆ ರಚನೆಯಾದಂತಹ ತ್ರಿಭುಜದ ವಿಸ್ತೀರ್ಣದ ಅರ್ಧದಷ್ಟಿದೆ. ಈ ರೀತಿ ನಾವು ಈ ಒಂದು ಹೇಳಿಕೆಯನ್ನು ಸಾಧಿಸಿದ್ವಿ ಎಂದು ಸಾಧಿಸಿದೆ.